ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ದಿನ ನಾವು ಯಾವುದನ್ನು ಅಭ್ಯಾಸ ಮಾಡೋಣ್ರಿ? ಫೆಸ್ಟಿವಲ್ಸ್ ಆಫ್ ಇಂಡಿಯಾ ಅಂದ್ರೆ ಭಾರತದಲ್ಲಿರೋಣ ಹಬ್ಬಗಳು. ಭಾರತದ ಹಬ್ಬಗಳು. ನಮ್ಮ ಭಾರತ ದೇಶದಾಗ ಯಾವ ರೀತಿ ಹಬ್ಬಗಳನ್ನು ಮಾಡ್ತೀವಿ, ನಾವು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ನೋಡೋಣ. ಈಗ ರೀ, ಇಂಡಿಯಾ ಈಸ್ ದ ಲ್ಯಾಂಡ್ ಆಫ್ ಮೆನಿ ರಿಲಿಜಿಯನ್, ಲ್ಯಾಂಗ್ವೇಜಸ್, cultures and traditions. People of celebrate many festivals throughout the year. Festivals bring the people together, promote unity, happiness, cooperation and culture of the value. India belongs to the many religions. There are different kind of religions and different kind of languages. Every language, every community, every religion is different types of festivals celebrate because the celebrated throughout the year. Festivals bring the people, promote the unity and happiness and cooperation of the culture. This express the culture of the community. The festivals are express the culture of the community. ಭಾರತವು ಅನೇಕ ಧರ್ಮಗಳನ್ನು ಹೊಂದಿದೆ. There are different kind of religions. Example, Buddha, Christ, Islam, Hindu. There are different kinds of religions. ಅನೇಕ ಧರ್ಮಗಳು, ಭಾಷೆಗಳು, ಲ್ಯಾಂಗ್ವೇಜಸ್, ಭಾಷೆಗಳು, ಸಂಸ್ಕೃತಿಗಳು ಮತ್ತು ಪರಂಪರೆಗಳು ನಾಡಾಗಿದೆ. ವರ್ಷ ಪೂರ್ತಿ ವಿವಿಧ ಹಬ್ಬಗಳನ್ನು ಆಚರಿಸಲಾಗುತ್ತದೆ. ನಾವೇನು ಮಾಡ್ತೀವಿ? ಪ್ರತಿ ವರ್ಷವೂ ವಿವಿಧ ನಾನಾ ಥರದ ಹಬ್ಬಗಳನ್ನು ಆಚರಿಸ್ತೀವಿ ರೀ. ನಾನಾ ಥರದ ಹಬ್ಬಗಳು, ಮುಸ್ಲಿಮ್ಸ್ ಬೇರೆ ಆಚರಿಸ್ತಾರೆ ರೀ, ಕ್ರೈಸ್ಟ್ಸ್ ಬೇರೆ ಬುದ್ಧಿಸಮ್ಸ್ ಬೇರೆ ಆಚರಿಸ್ತಾರೆ. ಎಲ್ಲ ಥರ ನಾನಾ ಥರಗಳ ಹಬ್ಬಗಳನ್ನು ಆಚರಿಸ್ತೀವಿ ರೀ. ಹಬ್ಬಗಳು ಜನರನ್ನು ಒಗ್ಗೂಡಿಸಿ ಏಕತೆ, ಸಂತೋಷ, ಸಹಕಾರ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಬೆಳೆಸುತ್ತವೆ. ಫೆಸ್ಟಿವಲ್ಸ್ ಅನ್ನು ಯಾಕೆ ಮಾಡ್ಬೇಕ್ರಿ? ಯಾಕೆ ನಾವು ಹಬ್ಬ ಮಾಡಬೇಕು? ಇಟ್ಸ್ ಎಕ್ಸ್ಪ್ರೆಸ್ ದ ಏಕತೆ, ಸಂತೋಷ, ಸಹಕಾರ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಏನು ಮಾಡ್ತಾವ್ರಿ? ಬೆಳೆಸ್ತಾವ. ನಮ್ಮಲ್ಲಿ ಏನು ಮಾಡ್ತಾವ? ಸಾಂಸ್ಕೃತಿಕ ಮೌಲ್ಯಗಳನ್ನು ಬೆಳೆಸ್ತಾವ, ಒಗ್ಗಟ್ಟನ್ನು ಬೆಳೆಸ್ತಾವ. ನಾವು ಅದಕ್ಕೆ ಏನು ಮಾಡ್ಬೇಕ್ರಿ? ಹಬ್ಬಗಳನ್ನು ಮಾಡ್ಬೇಕ್ರಿ. ಪ್ರಮೋಟ್ ದ ಯುನಿಟಿ, ಹ್ಯಾಪಿನೆಸ್, ಕೋಆಪರೇಷನ್ಸ್ ಅಂಡ್ ಕಲ್ಚರ್. ನಮ್ಮ ದೇಶದ, ನಮ್ಮ ಸಮುದಾಯದ, ನಮ್ಮ ಧರ್ಮದ ವ್ಯಾಲ್ಯೂವನ್ನು ತೋರಿಸೋದು ಯಾವುದಂದ್ರೆ ರೀ? ಫೆಸ್ಟಿವಲ್ಸ್, ಹಬ್ಬಗಳು. ಈಗ ನಮ್ಮ ದೇಶದಾಗ ಯಾವ ಥರದ ಹಬ್ಬ ಮಾಡ್ತೀವಿ ನೋಡೋಣ. ಓಕೆ, ಫಸ್ಟ್ ಒನ್, ಮೇಜರ್ ಫೆಸ್ಟಿವಲ್ಸ್ ಇನ್ ಇಂಡಿಯಾ ನೋಡೋಣ. ಫಸ್ಟ್ ಒನ್ ಯಾವುದು? ದೀಪಾವಳಿ. ಫಸ್ಟ್ ನೋಡೋಣ. ದಿವಾಲಿ, ದ ಫೆಸ್ಟಿವಲ್ಸ್ ಆಫ್ ಲೈಟ್. ನೋಡ್ರಿ, ದಿವಾಳಿಗೆ ಏನಂತೀವಿ? ಫೆಸ್ಟಿವಲ್ಸ್ ಆಫ್ ಲೈಟ್. ಇದನ್ನ ನೆನಪಿಟ್ಕೋಬೇಕು. ವಿಚ್ ಫೆಸ್ಟಿವಲ್ ಈಸ್ ಕಾಲ್ಡ್ ಫೆಸ್ಟಿವಲ್ ಆಫ್ ಲೈಟ್ಸ್ ಅಂತ ಹೇಳಿದ್ರೆ ದಿವಾಲಿ, ದೀಪಾವಳಿ. ಬೆಳಕಿನ ಹಬ್ಬ ಎಂದು ಯಾವ ಹಬ್ಬವನ್ನು ಕರೆಯುತ್ತೇವೆ ಅಂತ ಕೇಳಿದ್ರೆ ಅಂದ್ರೆ ದೀಪಾವಳಿ. ಈಗ ನಿಮ್ಗೆ ಕ್ವಶನ್ ಕೇಳ್ಬೋದ್ರಿ, ಬೆಳಕಿನ ಹಬ್ಬ ಯಾವುದಂತ ಕೇಳ್ರಿ ಅಂದ್ರೆ ನೀವು ಏನು ಮಾಡ್ಬೇಕ್ರಿ? ದೀಪಾವಳಿ ಅಂತ ಹೇಳ್ಬೇಕ್ರಿ. ದ ಫೆಸ್ಟಿವಲ್ಸ್ ಆಫ್ ಲೈಟ್, ದ ವಿಕ್ಟ್ರಿ ಅಂಡ್ ಗುಡ್ ಓರ್ ವಿಲ್, ಸೆಲೆಬ್ರೇಟೆಡ್ ವಿತ್ ಲ್ಯಾಂಪ್ಸ್, ಪ್ರೇಯರ್ಸ್ ಅಂಡ್ ಸ್ವೀಟ್ಸ್. ಏನು ಮಾಡ್ತೀವಿ? ನಮ್ಮಲ್ಲಿ ಒಳ್ಳೆಯ ಭಾವನೆ ಮೂಡಲಿ. ದ ವಿಕ್ಟ್ರಿ ವಿಲ್, ನಾವಿತ್ತು ಒಳಿತಿಗಾಗಿ ಜಯಿಸೋಣ. ಮತ್ತೆ ಏನು ಮಾಡ್ತೀವಿ? ದೀಪಗಳನ್ನು ಹಚ್ಚಿ. ದೇರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ದೀಪ, ಸಣ್ಣ ಮನೆ ತುಂಬ ಎಲ್ಲ ದೀಪಗಳನ್ನು ಹಚ್ಚಿ, ನಾನಾ ಥರದ ವೆರೈಟೀಸ್ ಆಫ್ ಲ್ಯಾಂಪ್ಸ್, ವೆರೈಟೀಸ್ ಆಫ್ ಲೈಟ್ಸ್ ಹಚ್ಚಿ ಏನು ಮಾಡ್ತೀವಿ? ನಾವು ಏನು ಮಾಡ್ತೀವಿ? ದೀಪಾವಳಿನ ಸೆಲೆಬ್ರೇಟ್ ಮಾಡ್ತೀವಿ. ಮತ್ತೇನು ಮಾಡ್ತೀವಿ? ಪ್ರಾರ್ಥನೆ ಮಾಡ್ತೀವಿ. ಲಕ್ಷ್ಮೀ ಪೂಜೆ ಆಗಲಿ, ಆ ಪೂಜೆ ಆಗಲಿ ಹಮ್ಮಿಕೊಳ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಮತ್ತೆ ಸ್ವೀಟ್ಸನ್ನು ಹಂಚ್ತೀವಿ. ಬೆಳಕಿನ ಹಬ್ಬ ಯಾವ್ದ್ರೆ? ದೀಪಾವಳಿ. ಒಳತಿನ ಕೆಡುಕಿನ ಮೇಲಿನ ವಿಜಯವನ್ನು ಸೂಚಿಸುತ್ತದೆ. ಒಳತಿನ ಕೆಡುಕಿನ ಮೇಲಿನ. ಈಗ ಏನಾಗತ್ತಿರ್ತೈತಿ? ನಾವೊಬ್ಬ ಇರ್ತಾನೋ, ನನಗೆ ಕೆಟ್ಟದಾಗತ್ತಿರ್ತೈತಿ ಅಂತ ತಿಳ್ಕೊಂಡು ನಾವು ದೀಪವನ್ನು ಬೆಳಗಿಸಿ ಇನ್ನು ಮೇಗಿಂದರ ನನಗಿರು ಬಂದು ಕಷ್ಟಗಳು ಈ ದೀಪದ ಮುಖಾಂತರ ಸುಟ್ಟು ಹೋಗ್ಲಿಪ್ಪ ಅಂತ ಹೇಳಿ ಆಚರಣೆ ಮಾಡ್ತೀವಿ ರೀ. ಇನ್ನು ಮುಂದೆ ಹೊಸ ಜರ್ನಿ ಸ್ಟಾರ್ಟ ಅಂತ ಹೇಳ್ರಿ. ಬೆಳಕು ಹಚ್ಚಿ ನಮ್ಮ ಜೀವನದ ಇನ್ನು ಉಜ್ವಲವಾಗಿ ಬೆಳಗಲಿ ಅಂತ ಏನು ಮಾಡ್ತೀವಿ ರೀ? ದೀಪಾವಳಿಯನ್ನು ಆಚರಿಸಿ
ಬೆಳಕನ್ನು ಹಚ್ಚಿ ಸಿಹಿ ತಿಂಡಿಗಳನ್ನು ಹಂಚಿಕೊಂಡು ಆಚರಿಸ್ತೇವೆ ರೀ. ಇನ್ಯಾವುದ್ರಿ ಹೋಳಿ ಬತ್ ನೋಡ್ರಿ ಹೊಯ್ಕೊಳ್ಳೋದ ಹೋಳಿ ಅಂದ್ಕೊಂಡು ನಿಮ್ಗೆ ಗೊತ್ತಾಕೈತಿ ಲಬ್ 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 ಹೊಯ್ಕೊಳ್ಳೋದಂದ ಹೋಳಿ ಇದನ್ನ ಯಾರು ಮರಿದಿಲ್ರಿ ಇದನ್ನ ಹೋಳಿ ಹೋಳಿ ಬರ್ತೈತಿಲ್ರಿ ದ ಫೆಸ್ಟಿವಲ್ಸ್ ಆಫ್ ಕಲರ್ಸ್ ಕೇಳ್ತಾರ್ರಿ. ಫೆಸ್ಟಿವಲ್ಸ್ ಆಫ್ ಕಲರ್ಸ್ ಯಾವ್ದ್ರಿ ಫೆಸ್ಟಿವಲ್ಸ್ ಆಫ್ ಕಲರ್ಸ್ ಯಾವ್ದ್ರಿ ಹೋಳಿ ಹೋಳಿ ಒಂದು ಹೋಳಿ ಹುಣ್ಣಿಮೆ ಬತ್ತಂದ್ರೆ ಹುಡುಗರಿಗೆ ಫುಲ್ಲು ಮಜಾ ರೀಪ ಫುಲ್ಲು ಮಜಾ ಲಬ್ 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 ಹೋಗ್ಕೊಳ್ದು ಇದನ್ನ ಕಟ್ಟಿಗೆ ತೊಡಗು ಮಾಡೋದು ಕುಳ್ಳು ತೊಡಗು ಮಾಡೋದು ಇದನ್ನ ಮಾಡೋದು ಸೆಲೆಬ್ರೇಟ್ ಮಾಡೋದು ಇದು ಒಂಥರ ಡಿಫ್ರೆಂಟ್. ಏನು ಮಾಡ್ತೀವಿ ನಮ್ಮ ದೋಸ್ತಿಗಾಗಲಿ ಏನು ಮಾಡ್ತೀವಿ ಬಣ್ಣವನ್ನು ಹಚ್ತೀವಿ. ಬಣ್ಣ ಹಚ್ಚೋದ್ರ ಮುಖಾಂತರ ರೀ ನಾವು ಸೆಲೆಬ್ರೇಟ್ ಮಾಡ್ತೀವಿ. ದ ಪೀಪಲ್ಸ್ ಪ್ಲೇ ವಿತ್ ಕಲರ್ಸ್ ಆ್ಯಂಡ್ ಸೆಲೆಬ್ರೇಟೆಡ್ ದ ಫ್ರೆಂಡ್ಶಿಪ್ ಆ್ಯಂಡ್ ಜಾಯ್. ಏನಾಗ್ತೈತ್ರಿ ಪೀಪಲ್ಸ್ ಏನು ಮಾಡ್ತಾರೆ ಎಲ್ಲ ಜನರ ತಮ್ಮ ಸ್ನೇಹಿತರಿಗಾಗಿ ಎಷ್ಟೋ ಕಷ್ಟಗಳಿದ್ರು ನೋಡು ಎಷ್ಟೋ ಜಗಳಗಳಾದ್ರು ನೋಡ್ರಿ ನಮ್ಮ ಫ್ರೆಂಡ್ಸ್ ಜಗಳಿದ್ರು ಅಂತ ಹೋಳಿ ಹುಣ್ಣಿ ಬಂತಂದ್ರೆ ನಾವು ಬಣ್ಣ ಹಚ್ಚೋದು ನನಗೆ ಬಣ್ಣ ಹಚ್ಚೋದು ಮುಖಾಂತರ ನಮ್ಮ ಜಗಳವನ್ನು ಎಂಡ್ ಮಾಡೋದ್ರಿ. ಇದು ಒಂಥರ ಹಬ್ರಿ ಏನು ಮಾಡ್ತೈತಿ ನಮ್ಮನ್ನು ಒಗ್ಗೂಡಿಸ್ತೈತಿಲ್ರಿ. ಫಸ್ಟ್ನ ಏನು ಹೇಳ್ರಿ ಇಟ್ ಈಸ್ ಎಕ್ಸ್ಪ್ರೆಸ್ ದ ಯುನಿಟಿ. ಏನು ತೋರಿಸ್ತೈತಿ ಇಟ್ಸ್ ಪ್ರಮೋಟ್ಸ್ ದ ಯುನಿಟಿ. ಹಬ್ಬಗಳು ಏನು ಮಾಡ್ತಾವ್ರಿ ಈಗ ನನ್ನ ದೋಸ್ತನ ನಡುವೆ ಜಗಳ ಆಗಿರ್ತೈತ್ರಿ ಹೋಳಿ ಹುಣ್ಣಿ ಬತ್ತಂತ ತಿಕ್ಕೋರಿ ನೀವ್ರಲ್ಲ ಲಾಭ ಹೋಗೋದವನ ಒಟ್ಟು ಬಂಗಾರ ಬಣ್ಣ ಹಚ್ಚೋದು ನಾನು ಒಟ್ಟು ಬಣ್ಣ ಹಚ್ಕೊಡುದು ಟ್ಯಾಂಕ್ಸ್ ಕೊಡುದು ಹ್ಯಾಂಡ್ ಶೇಕ್ ಮಾಡೋದು ಮತ್ತೆ ಇನ್ನೊಬ್ರಿಗೆ ಹಚ್ಚಾಕ್ ಹೋಗುದು ಹಿಂಗೆ ಮಾಡೋದ್ರಿಂದ ಏನಾಗ್ತೈತ್ರಿ ಎಲ್ಲರೂ ಒಂದಾಗ್ತೀವಿಲ್ರಿ ಒಂದಾಗ್ತಿಲ್ರಿ ಹಿಂಗ ಈ ತರ ಏನು ಮಾಡಿದ್ರಿ ಹಬ್ಬಗಳು ಏನು ಮಾಡ್ತಾವ ನಮ್ಮನ್ನ ಒಂದ್ ಮಾಡ್ತಾವ್ರಿ. ನಿಮಗೆ ಕ್ವಶನ್ ಕೇಳ್ತಾರ ಫೆಸ್ಟಿವಲ್ಸ್ ಆಫ್ ಲೈಟ್ ಅಂತ ಯಾವ್ದನ್ನ ಕೇಳ್ರಿ ಅಂದ್ರೆ ರೀ ಇದನ್ನ ಹಾಕ್ಬೇಕ್ರಿ ನೀವು ಏನ್ ಹಾಕ್ಬೇಕ್ರಿ ದಿವಾಲಿ ಅಂತ ಹಾಕ್ಬೇಕ್ರಿ ದಿವಾಲಿ ಅಂತ ಹಾಕ್ಬೇಕು. ನೆಕ್ಸ್ಟ್ ಫೆಸ್ಟಿವಲ್ಸ್ ಆಫ್ ಕಲರ್ಸ್ ಅಂತ ಕೇಳ್ರಿ ಅಂದ್ರೆ ರೀ ಯಾವ್ದು ಹಾಕ್ಬೇಕ್ರಿ ಹೋಳಿ ಅಂತ ಹಾಕ್ಬೇಕ್ರಿ. ಫೆಸ್ಟಿವಲ್ ಮ್ಯಾಗ ಒಂದು ಕ್ವಶನ್ ಇರ್ತೈತ್ರಿ ನಿಮ್ಗೆ ನವೋದಯ ಬಣ್ಣಗಳ ಹಬ್ಬ. ಜನರು ಬಣ್ಣಗಳ ಒಂದಿಗೆ ಆಟ ಆಡಿ ಸ್ನೇಹ ಮತ್ತು ಸಂತೋಷವನ್ನು ಆಚರಿಸ್ತಾರ್ರಿ. ಏನ್ ಮಾಡ್ತಾರ್ರಿ ಸ್ನೇಹ ಮತ್ತು ಸಂತೋಷವನ್ನ ಆಚರಿಸ್ತಾರ್ರಿ. ನೆಕ್ಸ್ಟ್ ಯಾವ್ದ್ರಿ ದಸರಾ. ಇದು ಭಾಳ ಇಂಪಾರ್ಟೆಂಟ್ ರೀ. ಫೆಸ್ಟಿವಲ್ ಆಫ್ ಕರ್ನಾಟಕ ಯಾವ್ದ್ರಿ ದಸರಾ. ಫೆಸ್ಟಿವಲ್ ಆಫ್ ಕರ್ನಾಟಕ ನಾಡ ಹಬ್ಬ. ನಮ್ಮ ನಾಡ ಹಬ್ಬ ಯಾವ್ದ್ರಿ ದಸರಾ. ಜಂಬೂ ಸವಾರಿ ಎಲ್ಲಿ ನಡೀತೈತಿ ಅಂತ ಕೇಳ್ತಾರ್ರಿ ಎಲ್ರಿ ಮೈಸೂರು. ನಾಡ ಹಬ್ಬದ ಜಂಬೂ ಸವಾರಿ ಎಲ್ಲಿ ನಡೀತೈತ್ರಿ ಜಂಬೂ ಸವಾರಿ ಎಲ್ಲಿ ನಡೀತೈತ್ರಿ ಮೈಸೂರು. ದಸರಾ ವಿಜಯದಶಮಿ. It marks the victory of good over evil. In many parts of India, it's linked with the victory of Rama and Ravana. ನೋಡ್ರಿ ರಾಮಾಯಣ ಗೊತ್ತಿರಿ. ರಾಮಾಯಣ ಯಾರು ಬರ್ತಾರೆ ರಾಮಾಯಣ ಹೂ ಇಸ್ ರಿಟನ್ ಬೈ ರಾಮಾಯಣ ಯಾರು ಬರ್ತಾರೆ ವಾಲ್ಮೀಕಿ. ಯಾರು ಬರ್ತಾರೆ ವಾಲ್ಮೀಕಿ ಅವ್ರು ಬರ್ತಾರಿಲ್ರಿ ರಾಮಾಯಣ. ವಾಲ್ಮೀಕಿ ಏನ್ರಿ ರಾಮಾಯಣದಾಗ ಏನೈತಿ ರಾಮ ಮತ್ತು ರಾವಣಿಗೆ ಯುದ್ಧ ಹತ್ತಿರ್ತೈತಿ. ಆ ಯುದ್ಧ ಹತ್ತಿದ ಟೈಮ್ ರಾಮ ಗೆಲ್ತಲ್ಲ ರೀ. ರಾಮ ಗೆದ್ದ ದಿನಕ್ಕಾಗಿ ಏನಂದ ಆಚರಿಸ್ತೀವಿ ರೀ ನಾವು ವಿಜಯದಶಮಿ ಅಥವಾ ದಸರಾವನ್ನು ಆಚರಿಸ್ತೀವಿ. ರಾಮ ರಾವಣನ ಜೊತೆ ಯುದ್ಧ ಮಾಡಿ ಗೆದ್ದಿದ್ದ ನೆನಪಿಗೋಸ್ಕರ ಏನು ಆಚರಿಸ್ತೀವಿ ರೀ ಏನಂದ ದಸರಾವನ್ನ ಆಚರಿಸ್ತೀವಿ ರೀ. ನಿಮಗೆ ಕೇಳ್ಬೋದ್ರಿ ವಿಜಯದಶಮಿ ಸೆಲೆಬ್ರೇಟೆಡ್ ದ ವಿಚ್ ವಿಕ್ಟ್ರಿ ಎದಕ್ಕೋಸ್ಕರ ವಾಟ್ ಈಸ್ ದ ರೀಸನ್ ಆಫ್ ಸೆಲೆಬ್ರೇಟೆಡ್ ದ ವಿಜಯದಶಮಿ. ವೈ ಟು ಸೆಲೆಬ್ರೇಟೆಡ್ ವಿಜಯದಶಮಿ ಅಂದ್ರೆ ಬಿಕಾಸ್ ರಾಮಾಸ್ ವಿಕ್ಟ್ರಿ. ರಾಮ ಏನ್ ಮಾಡಿದ ರಾವಣ ಜೊತೆ ಯುದ್ಧ ಮಾಡಿದ. ಇದು ಒಳತಿನ ಕೆಡುಕಿನ ಮೇಲಿನ ವಿಜಯವನ್ನು ಸೂಚಿಸುತ್ತದೆ. ಭಾರತದ ಅನೇಕ ಭಾಗಗಳಲ್ಲಿ ರಾಮನು ರಾವಣನ ಮೇಲೆ ವಿಜಯ ಸಾಧಿಸಿದ ವಿಜಯದೊಂದಿಗೆ ಸಂಬಂಧಿಸಿದೆ. ರಾಮ ಏನು ಮಾಡ್ತಾ ರಾವಣನ ಸೋಲಿಸ್ತಾ ರಾವಣನ
ಸೋಲಿಸಿದ್ದನು ಆ ದಿವಸ ಏನು ಮಾಡ್ತಾರೆ ನಾವು ವಿಜಯದಶಮಿಯನ್ನು ಸೆಲೆಬ್ರೇಟ್ ಮಾಡ್ತೀವಿ. ನಿಮಗೇನು ಕೇಳ್ಬೋದು, ಫೆಸ್ಟಿವಲ್ ಆಫ್ ಕರ್ನಾಟಕ ಅಂತ ಕೇಳ್ಬೋದು, ಯಾವುದಂದ್ರೆ ದಸರಾ. ಫೆಸ್ಟಿವಲ್ ಆಫ್ ಕರ್ನಾಟಕ ಅಂತ ಕೇಳ್ಬೋದು. ಎಲ್ಲಿ ಇದು ಜಂಬೂ ಸವಾರಿ ಆಗ್ತಿತ್ತಪ್ಪ ಅಂದ್ರೆ ಎಲ್ರಿ ಮೈಸೂರದಾಗ ಆಗ್ತದ. ಮೈಸೂರದಾಗ ಜಂಬೂ ಸವಾರಿ ಸೆಲೆಬ್ರೇಟೆಡ್ ಮಾಡ್ತಾರ. ನೆಕ್ಸ್ಟ್ ರೀ ನವರಾತ್ರಿ. ನವ ಅಂದ್ರೆ 9, ರಾತ್ರಿ ಅಂದ್ರೆ ನೈಟ್. ಏನು ಮಾಡ್ತಾರೆ ಇದನ್ನ 9 nights. 9 ದಿನಗಳ ಕಾಲ ಇದನ್ನ ಆಚರಣೆ ಮಾಡ್ತಾರ್ರಿ ನವರಾತ್ರಿಯನ್ನ. 9 nights ಫೆಸ್ಟಿವಲ್ ಡೆಡಿಕೇಟೆಡ್ ಮೆನಿಲಿ ಟು ಫಾರ್ಮ್ ದ ಗಾಡಸ್ ಆಫ್ ದುರ್ಗಾ. ಏನ್ರಿ ದುರ್ಗೆಯ ಪೂಜೆಯನ್ನು ಮಾಡ್ತಾರ್ರಿ. 8 ದಿವಸಗಳ ಕಾಲ ಏನ್ ಮಾಡ್ತಾರ್ರಿ, ಇದನ್ನ ಏನ್ ಮಾಡ್ತಾರ್ರಿ, ದುರ್ಗೆಯನ್ನು ಆರಾಧಿಸ್ತಾರ್ರಿ. 9 ದಿವಸಗಳ. ಇಟ್ ಈಸ್ ಸೆಲೆಬ್ರೇಟೆಡ್ ಇನ್ ದ ಡಿಫರೆಂಟ್ ವೇಸ್ ಅಕ್ರಾಸ್ ಇನ್ ಇಂಡಿಯಾ. ಇದನ್ನ ಏನ್ ಮಾಡ್ತಾರ್ರಿ, ಬೇರೆ ಬೇರೆ ವಿವಿಧ ತರವಾಗಿ ಬೇರೆ ಬೇರೆ ರಾಜ್ಯದಾಗ ಬೇರೆ ಬೇರೆ ತರ ಏನ್ ಮಾಡ್ತಾರ್ರಿ, ಸೆಲೆಬ್ರೇಟ್ ಮಾಡ್ತಾರ್ರಿ. ನಿಮ್ ಕೇಳ್ಬೋದ್ರಿ 9 nights ಫೆಸ್ಟಿವಲ್. 9 nights ಫೆಸ್ಟಿವಲ್ ಯಾವ್ದಪ್ಪ ಅಂದ್ರೆ ರೀ ನವರಾತ್ರಿ. ಫಸ್ಟ್ ಲೈಟ್ ಫೆಸ್ಟಿವಲ್ ಯಾವ್ದ್ರಿ, ದೀಪಾವಳಿ. ಕಲರ್ಸ್ ಆಫ್ ಫೆಸ್ಟಿವಲ್ ಯಾವ್ದ್ರಿ, ಕಲರ್ಸ್ ಆಫ್ ಫೆಸ್ಟಿವಲ್ ಯಾವ್ದ್ರಿ, ಕಲರ್ಸ್ ಆಫ್ ಫೆಸ್ಟಿವಲ್ ಹೋಳಿ. ಮತ್ತೆ ಇದಾದ್ರೆ ರಾಮಾಸ್ ವಿಕ್ಟ್ರಿ ಯಾವ್ದ್ರಿ, ವಿಜಯದಶಮಿ. ಮತ್ತೆ ಇದಾದ್ರೆ 9 night ಫೆಸ್ಟಿವಲ್ ಯಾವ್ದ್ರಿ, 9 night ಫೆಸ್ಟಿವಲ್ ಯಾವ್ದ್ರಿ, ನವರಾತ್ರಿ. ದುರ್ಗಾದೇವಿಯ ವಿವಿಧ ರೂಪಗಳನ್ನು ಆರಾಧಿಸುವ 9 ರಾತ್ರಿಗಳ ಹಬ್ಬ. ಇದೇನ್ರಿ 9 ರಾತ್ರಿಗಳ ಹಬ್ಬ. ನಾ ಹೇಳಿನಿಲ್ರಿ, ನವ ಅಂದ್ರೆ ರೀ 9, ನವ ಅಂದ್ರೆ ಎಷ್ಟ್ರಿ 9, ನೈಟ್ ಅಂದ್ರೆ ರಾತ್ರಿ, ನವರಾತ್ರಿ. ನವರಾತ್ರಿ. ದುರ್ಗಾದೇವಿಯ ವಿವಿಧ ರೂಪಗಳನ್ನು ಆರಾಧಿಸುವ 9 ರಾತ್ರಿಗಳ ಹಬ್ಬ ಭಾರತದಲ್ಲಿ ವಿವಿಧ ರೀತಿಯಲ್ಲಿ ಆಚರಿಸಲಾಗ್ತದೆ. ನಮ್ಮ ದೇಶದಾಗ ಏನೈತ್ರಿ, ನಾನಾ ಟೈಪ್ ಆಚರಣೆ ಮಾಡ್ತಾರ್ರಿ. ಓಕೆ, ನೆಕ್ಸ್ಟ್ ಗಣೇಶ ಚತುರ್ಥಿ. ಇದು ಭಾಳ ಇಂಪಾರ್ಟೆಂಟಾ. ಭತ್ತ ನೋಡ್ರಿ ಬರೋದೈತಿರಲ್ಲ ಸನ್ನಿದಾಗ, ಗಣಪತಿ ಬಪ್ಪ ಮೋರ್ಯ ಅಂತಾರಲ್ರಿ. ನೆಕ್ಸ್ಟ್ ಬರ್ತಿದ್ದಿಲ್ರಿ ಗಣಪತಿ ಹಬ್ಬ. ಇನ್ನು ಬರೋದು ಎಲ್ಲರೂ ಜೋರ್ಸ್ಲಿ ಎಲ್ಲ ಬಟ್ ಫುಲ್ ಟಾಪ್ ಆ್ಯಂಡ್ ಟಾಪ್ದಾಗ ನಿಂತಿದ್ದು. ಯಾವ ಹಬ್ಬ ಮಾಡಕ್ರಿ, ಗಣಪತಿ ಹಬ್ಬ. ಗಣೇಶನ್ ಕರ್ಕೊಳಕ ಎಲ್ಲರೂ ರೆಡಿಯಾಗಿ ನಿಂತರಿ. ಓಕೆ ನೋಡ್ರಿ, ಗಣೇಶ ಚತುರ್ಥಿ. ಗಣೇಶ ಚತುರ್ಥಿ ಯಾರು ಸ್ಟಾರ್ಟ್ ಮಾಡಿರು ಗಣೇಶ ಚತುರ್ಥಿ? ಗಣೇಶ ಚತುರ್ಥಿ ಮೊದಲಿಂದ್ರೂ ಆಚರಿಸ್ತಾರ್ರಿ. ಬಟ್ ಹಿಂಗೆ ಎಲ್ಲರೂ ಸೇರಿ ಓನ್ಯಾಗ ಕುಣಿಸುದ, ಪಬ್ಲಿಕ್ನಾಗ ಆಚರಣೆ ಸ್ಟಾರ್ಟ್ ಮಾಡಿದವ್ರು ಯಾರ್ರಿ, ಬಾಲ್ ಗಂಗಾಧರ್ ತಿಲಕ್. ಯಾರ್ರಿ, ಬಾಲ್ ಗಂಗಾಧರ್ ತಿಲಕ್. ಬಾಲ್ ಗಂಗಾಧರ್ ತಿಲಕ್. ಗಣೇಶ ಚತುರ್ಥಿ ಪಬ್ಲಿಕ್ನಾಗ ಆಚರಿಸಕ್ಕೆ ಸ್ಟಾರ್ಟ್ ಮಾಡಿದವ್ರು ಯಾರ್ರಿ, ಬಾಲ್ ಗಂಗಾಧರ್ ತಿಲಕ್. ಯಾಕೆ ಅಂದ್ರೆ ರೀ, ಮೊದಲು ಏನೈತ್ರಿಪ್ಪ, ಇಂಡಿಯನ್ಸ್ ಎಲ್ಲರೂ ಕೂಡ್ರಿ ಅಂದ್ರೆ ಅವ್ರಿಗೆ ಏನು ಮಾಡತ್ತಿರ್ತಾರೋ, ಬ್ರಿಟಿಷರು ಬಂದ ಅವ್ರನ್ನ ಹೇಳ್ಕೊಂಡು ಹೊಂಟಿರ್ತಾರೆ. ಭಾರತೀಯರೆಲ್ಲರೂ ಒಂದೇ ಕಡೆ ಸೇರಿ ಅಂದ್ರೆ ಏನು ಮಾಡತ್ತಿರ್ತಾರೆ, ಹೇಳ್ಕೊಂಡು ಹೊಂಟಿರ್ತಾರೆ. ಅವ್ರಿಗೆ ಏನು ಅನ್ನತ್ತಿರ್ತಾರೋ, ಅವ್ರಿಗೆ ಜೈಲ್ ಶಿಕ್ಷೆ ಕೊಡತ್ತಿರ್ತಾರೆ. ಅವ್ರು ಹೇಳ್ಕೊಂಡು ಹೋಗಿ ಇವ್ರೇನೋ ಪ್ಲ್ಯಾನ್ ಮಾಡತ್ತಾರೋ, ಬ್ರಿಟಿಷ್ ಸರ್ಕಾರದ ವಿರುದ್ಧ ಪ್ಲ್ಯಾನ್ ಮಾಡತ್ತಾರ ಅಂತೇಳಿ ಅವ್ರು ಮಾತು ಹೇಳ್ಕೊಂಡು ಹೊಂಟಿರ್ತಾರೋ. ಆದ ಕಾರಣ ಏನು ಮಾಡ್ತಾರೆ, ಬಾಲ್ ಗಂಗಾಧರ್ ತಿಲಕ್ ಅವರ ಒಂದು ಪ್ಲ್ಯಾನ್ ಮಾಡ್ತಾರೆ. ಗಣೇಶನವ ಗಲ್ಲಿ ಕುಣಿಸೋನು, ಓಣಿ ಕುಣಿಸೋನು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಗಣೇಶ ಚತುರ್ಥಿನ ಎಲ್ಲರನ್ನೂ ಸೇರಿಸಿ ಬ್ರಿಟಿಷರು ನಮ್ಗೆ ಹಿಂಗೆ ಮಾಡತ್ತಾರೋ ಒಂದು ಗಣೇಶನ ಮುಖಾಂತರ ಗಣೇಶ ಕೊಡತ್ನ್ಯಾಗ ಮೀಟಿಂಗ್ ಮಾಡೋತ್ನಾಗ ಅದನ್ನು ಬಿಟ್ಟು ಬ್ರಿಟಿಷರ ವಿರುದ್ಧ ಹೆಂಗೆ ಸಂಚು ಮಾಡೋದು ಮಾತಾಡೋಕೆ ಹೋಗಿ ಏನು ಮಾಡ್ತಾರೆ, ಗಲ್ಲಿಗೂ ಗಣೇಶ ಉತ್ಸವವನ್ನು ಆಚರಿಸೋದು ಯಾರು ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ ಬಾಲ್ ಗಂಗಾಧರ್ ತಿಲಕ್ ಅವ್ರನ್ನ ಏನಂತ ಕರಿತಾರೆ, ಲೋಕಮಾನ್ಯ ಅಂತ ಕರಿತಾರೆ ರೀ. ಓಕೆ, ಫೆಸ್ಟಿವಲ್ ಡೆಡಿಕೇಟೆಡ್ ಟು ದಿ ಲಾರ್ಡ್ ಗಣೇಶ. ಗಣೇಶ ಈಸ್ ದ ಐಡಲ್ ಆರ್ ವರ್ಷಿಪ್ ಅಂಡ್ ಪ್ರೊಸೀಜನ್ಸ್ ಆರ್ ಹೆಲ್ಡ್ ಇನ್ ದ ಮೆನಿ ಪ್ಲೇಸಸ್. ಓಕೆ, ಗಣೇಶನ ಆರಾಧನೆಗೆ ಸಮರ್ಪಿತವಾದ ಹಬ್ಬ. ಗಣೇಶ ಮೂರ್ತಿಗಳನ್ನು ಪೂಜಿಸಿ ಅನೇಕ ಕಡೆ ಮೆರವಣಿಗೆಗಳನ್ನು ನಡೆಸಲಾಗ್ತದೆ. ಏನಾಗ್ತಿದ್ರಿ, ಮೆರವಣಿಗೆಗಳನ್ನು ನಡೆಸಲಾಗ್ತದೆ. ಬೇರೆ ಊರಾಗ ಬೇರೆ ದೊಡ್ಡ ಗಣಪತಿ ತರೋದು, ಇದನ್ನು ಮಾಡೋದು, ಮೆರವಣಿಗೆ ಮಾಡೋದು, ಡಿಫ್ರೆಂಟ್ ಥರ ಸೆಲೆಬ್ರೇಷನ್ ಮಾಡ್ತಾರೆ. ನೆಕ್ಸ್ಟ್ ಏನ್ರಿ, ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಜನ್ಮಾಷ್ಟಮಿ ಇಟ್ ಈಸ್ ಸೆಲೆಬ್ರೇಟೆಡ್ ದ ಬರ್ತ್ ಆಫ್ ಲಾರ್ಡ್ ಕೃಷ್ಣ. ಕೇಳ್ಬೋದ್ರಿ ನಿಮ್ಗೆ, ದ ಬರ್ತ್ ಆನಿವರ್ಸರಿ ಆಫ್ ಲಾರ್ಡ್ ಕೃಷ್ಣ ಸೆಲೆಬ್ರೇಟೆಡ್ ದ ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣನ ಜನ್ಮದಿನವನ್ನು ನಾವು ಏನಂದು ಆಚರಿಸ್ತೀವಪ್ಪ ಅಂತ ಕೇಳ್ರಿ ಅಂದ್ರೆ ರೀ, ಕೃಷ್ಣ ಜನ್ಮಾಷ್ಟಮಿ. ಓಕೆ, ನಿಮ್ಗೆ ಸಿಂಪಲ್ ಆಗಿ ಕ್ವಶನ್ ಕೇಳ್ತಾರೆ ಅದ್ರ ಮ್ಯಾಗ, ಒಟ್ಟೆ ಏನು ತಲೆ ಕಟ್ಸ್ಕೊಳಕ್ ಹೋಗ್ಬೇಡ್ರಿ. ಈ ಇದ್ರ ಮ್ಯಾಗ ಐತ್ಲ ರೀ, ಸಿಂಪಲ್ ಆಗಿ ಕೇಳ್ತಾರೆ. ಫೆಸ್ಟಿವಲ್ಸ್, ಮಕರ ಸಂಕ್ರಾಂತಿ, ಹಾರ್ವೆಸ್ಟ್ ಫೆಸ್ಟಿವಲ್, ಸುಗ್ಗಿ ಹಬ್ಬಗಳು. ಯಾವ ಹಬ್ಬಗಳು ರೀ,
ಸುಗ್ಗಿ ಹಬ್ಬಗಳು. ಹಾರ್ವೆಸ್ಟ್ ಫೆಸ್ಟಿವಲ್, ಮಕರ ಸಂಕ್ರಾಂತಿ. ಹಾರ್ವೆಸ್ಟ್ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಇನ್ ದ ಮೆನಿ ಪಾರ್ಟ್ಸ್ ಆಫ್ ಇಂಡಿಯಾ. ಏನು ಮಾಡ್ತಾರೆ, ಇದನ್ನ ಏನು ಮಾಡ್ತಾರೆ, ಭಾರತದ ವಿವಿಧ ಭಾಗಗಳಲ್ಲಿ ವಿವಿಧ ತರವಾಗಿ ಇದನ್ನೇನು ಮಾಡ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಸುಗ್ಗಿ ಹಬ್ಬಗಳು ಎಲ್ಲ ರಾಜ್ಯಗಳಲ್ಲಿ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಹಾರ್ವೆಸ್ಟ್ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಇನ್ ದ ಪಾರ್ಟ್ಸ್ ಆಫ್ ಇಂಡಿಯಾ ಇನ್ ಅಸೋಸಿಯೇಟೆಡ್ ವಿತ್ ದ ಸನ್ಸ್ ಮೂಮೆಂಟ್ ಇನ್ ಟು ದಿ ಮಕರ ಕೊಪ್ರಿಕಾರ್ನ್. ಅಂದ್ರೆ ಸೂರ್ಯ ಏನು ಮಾಡ್ತಾನ್ರಿ, ಮಕರ ರಾಶಿ ಕಡೆ ಏನು ಮಾಡ್ತಾನ್ರಿ, ಪ್ರವೇಶಿಸುವುದನ್ನು ಸಂಬಂಧಿಸಿದ್ದೆಂದು ಏನು ಮಾಡ್ತಾರೆ, ಮಕರ ಸಂಕ್ರಾಂತಿಯನ್ನ ಸೆಲೆಬ್ರೇಟ್ ಮಾಡ್ತಾರ್ರಿ. ಸೆಲೆಬ್ರೇಟ್ ಮಾಡ್ತಾರ್ರಿ ಮಕರ ಸಂಕ್ರಾಂತಿಯನ್ನ. ಭಾರತದ ಕರ್ನಾಟಕದ ಸುಗ್ಗಿ ಹಬ್ಬ ಯಾವ್ದ್ರಿ, ಸಂಕ್ರಾಂತಿ. ಯಾವ್ದ್ರಿ, ಭಾರತದ ಅನೇಕ ಭಾಗಗಳಲ್ಲಿ ಆಚರಿಸುವ ಸುಗ್ಗಿ ಹಬ್ಬ ಇದ್ರಿ. ನೆಕ್ಸ್ಟ್ ಪೊಂಗಲ್, ಇದನ್ನ ಕೇಳ್ಬೋದ್ರಿ. ಪೊಂಗಲ್ ಮೇಜರ್ಲಿ ಹಾರ್ವೆಸ್ಟ್ ಫೆಸ್ಟಿವಲ್ ಆಫ್ ತಮಿಳುನಾಡು ಯಾವ್ದ್ರಿ, ಪೊಂಗಲ್. ಹಾರ್ವೆಸ್ಟ್ ಫೆಸ್ಟಿವಲ್ ಆಫ್ ತಮಿಳುನಾಡು ಯಾವ್ದ್ರಿ, ಪೊಂಗಲ್. ತಮಿಳುನಾಡಿನ ಸುಗ್ಗಿ ಹಬ್ಬ ಯಾವ್ದ್ರಿ, ಪೊಂಗಲ್. ತಮಿಳುನಾಡಿನ ಸುಗ್ಗಿ ಹಬ್ಬ ಯಾವ್ದ್ರಿ, ಪೊಂಗಲ್. ಸೆಲೆಬ್ರೇಟೆಡ್ ಇನ್ ದ ಫಾರ್ ಸೆವೆರಲ್ ಡೇಸ್. ತಮಿಳುನಾಡಿನ ಪ್ರಮುಖ ಹಬ್ಬ ಯಾವ್ದ್ರಿ, ಸುಗ್ಗಿ ಹಬ್ಬ. ತಮಿಳುನಾಡಿನ ಪ್ರಮುಖ ಸುಗ್ಗಿ ಹಬ್ಬ ಯಾವ್ದ್ರಿ, ಪೊಂಗಲ್. ಇದನ್ನು ಹಲವು ದಿನಗಳ ಕಾಲ ಆಚರಿಸಲಾಗ್ತದೆ. ಇದನ್ನ ಏನ್ ಮಾಡ್ತಾರೆ, ಹಲವು ದಿನಗಳ ಕಾಲ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಓಣಂ. ಓಣಂ ಇದು ಭಾಳ ನೆನಪಿಟ್ಕೋಬೇಕು. ದ ಮೇಜರ್ ಫೆಸ್ಟಿವಲ್ ಆಫ್ ಕೇರಳ. ಕೇರಳದ ದ ಫೆಸ್ಟಿವಲ್ ಆಫ್ ಕೇರಳ ಯಾವ್ದ್ರಿ, ಓಣಂ. ಓಣಂ ಟ್ರೆಡಿಷನಲಿ ಅಸೋಸಿಯೇಟೆಡ್ ವಿತ್ ದ ಲೆಜೆಂಡರಿ ಕಿಂಗ್ ಮಹಾಬಲಿ ಅಂಡ್ ಹಾರ್ವೆಸ್ಟ್ ಸೀಸನ್. ಇದನ್ನ ಏನ್ ಮಾಡ್ತಾರ್ರಿ, ಪೌರಾಣಿಕ ಮಹಾಬಲಿಯ ಮತ್ತು ಸುಗ್ಗಿಯ ಕಾಲದೊಂದಿಗೆ ಪರಂಪರೆ ಸಂಬಂಧಿಸಿದ ಓಣಮನ್ನ ಸೆಲೆಬ್ರೇಟ್ ಮಾಡ್ತಾರ. ಸಂಕ್ರಾಂತಿಯನ್ನು ಎಲ್ಲಿ ಸೆಲೆಬ್ರೇಟ್ ಮಾಡ್ತಾರ್ರಿ, ಸಂಕ್ರಾಂತಿಯನ್ನ ಕರ್ನಾಟಕ. ಸಂಕ್ರಾಂತಿಯನ್ನು ಎಲ್ಲಿ ಮಾಡ್ತಾರ್ರಿ, ಸಂಕ್ರಾಂತಿಯನ್ನು ಎಲ್ಲಿ ಮಾಡ್ತಾರ್ರಿ, ಕರ್ನಾಟಕ. ಎಲ್ರಿ, ಕರ್ನಾಟಕ. ಕರ್ನಾಟಕದಾಗ ಸಂಕ್ರಾಂತಿ. ಪೊಂಗಲ್ಲ ಟಿಎನ್ ತಮಿಳುನಾಡು. ಎಲ್ರಿ, ತಮಿಳುನಾಡು. ತಮಿಳುನಾಡು. ಓಣಮ್ಮ, ಓಣಮ್ಮನ ಎಲ್ಲಿ ಮಾಡ್ತಾರ್ರಿ, ಓಣಂ ಕೇರಳ. ಕೇರಳ. ಹಾರ್ವೆಸ್ಟ್ ಕೇರಳದ ಪ್ರಮುಖ ಹಬ್ಬ. ಪ್ರಮುಖ ಹಬ್ಬ ಪೌರಾಣಿಕ ರಾಜ ಮತ್ತು ಮಹಾಬಲಿಯ ಸುಗ್ಗಿಯ ಕಾಲದೊಂದಿಗೆ ಇದು ಪರಂಪರೆಯಿಂದ ಸಂಬಂಧಿಸಿದ್ರೆ. ಓಕೆ, ನಿಮ್ಗೆ ಕೇಳ್ಬೋದ್ರೆ ಕೇರಳದ ಹಬ್ಬ ಯಾವ್ದಂತ. ಓಕೆ, ನೆಕ್ಸ್ಟ್ ಯಾವ್ದು, ಬೈಸಾಖಿ. ಬೈಸಾಖಿ ನೋಡ್ರಿ, ಬೈಸಾಖಿ ಮೇಲೆ ಒಂದು ಕ್ವಶನ್ ಕೇಳ್ಬೋದ್ರಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ವೆನ್ ಡಿಡ್ ದ ಇನ್ಸಿಡೆಂಟ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ? ಯಾವಾಗ ನಡೀತಪ್ಪ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂದ್ರೆ ರೀ 1999 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಓಕೆ, ಬೈಸಾಖಿ ಹಬ್ಬ ಸೆಲೆಬ್ರೇಟೆಡ್ ಮಾಡೋದ್ನಾಗ ಈ ಇನ್ಸಿಡೆಂಟ್ ನಡೆದೈತ್ರಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಓಕೆ, ಮೇಜರ್ ಹಾರ್ವೆಸ್ಟ್ ಫೆಸ್ಟಿವಲ್ ಇನ್ ಪಂಜಾಬ್ದಾಗ ಇದೊಂದು ಹಾರ್ವೆಸ್ಟ್ ಫೆಸ್ಟಿವಲ್, ಇಂಪಾರ್ಟೆಂಟ್ ಹಾರ್ವೆಸ್ಟ್ ಫೆಸ್ಟಿವಲ್. ಇದನ್ನೇನು ಮಾಡ್ತಾರೆ, ಸಿಖ್ ಜನರು. ಸಿಖ್ ಜನ ಪಂಜಾಬ್ದಾಗ ಯಾವ ಜನ ಅದಾರ್ರಿ, ಸಿಖ್ಖರು ಇದನ್ನೇನು ಮಾಡ್ತಾರೆ, ಈ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ. ಪಂಜಾಬಿನ ಪ್ರಮುಖ ಸುಗ್ಗಿ ಹಬ್ಬ ಹಾಗೂ ಪ್ರಮುಖ ಸಿಖ್ ಹಬ್ಬ. ಓಕೆ, ಈದ್ ಉಲ್ ಫಿತರ್. ಇಟ್ಸ್ ಮೇಕ್ ದ ಎಂಡ್ ಆಫ್ ರಾಮದಾನ ಅಂಡ್ ಸೆಲೆಬ್ರೇಟೆಡ್ ವಿತ್ ಪ್ರೇಯರ್ಸ್ ಅಂಡ್ ಫ್ಯಾಮಿಲಿ ಅಂಡ್ ಗ್ಯಾದರಿಂಗ್ ಅಂಡ್ ದ ಸೇರಿಂಗ್ ಫುಡ್. ಏನಂತ್ರಿ, ರಂಜಾನ್ ಅಂತ ನೋಡ್ರಿ, ಒಂದು ತಿಂಗಳ ಕಾಲ ಉಪವಾಸ ಮಾಡಿ ಮುಸಲ್ಮಾನರು ಮಾಡ್ತಾರೆ ನೋಡ್ರಿ. ರಂಜಾನವನ್ನ ರಂಜಾನ್ ಉಪವಾಸದ ತಿಂಗಳು ಅಂತ್ಯವನ್ನು ಸೂಚಿಸುತ್ತದೆ. ಪ್ರಾರ್ಥನೆ, ಕುಟುಂಬ ಸಮಾಗಮ ಮತ್ತು ಆಹಾರ ಹಂಚಿಕೊಳ್ಳುವ ಮೂಲಕ ಈ ಹಬ್ಬವನ್ನು ಆಚರಿಸ್ತಾರೆ. ಈದ್ ಉಲ್ ಅದಾ, an important Islamic festival is associated with the sacrifice, prayer and charity. ಇದು ತ್ಯಾಗ, ಪ್ರಾರ್ಥನೆ ಮತ್ತು ದಾನಕ್ಕೆ ಮಹತ್ವ ನೀಡುವ ಹಬ್ಬವಾಗಿದ್ರಿ. ಇಸ್ಲಾಮರು ಇದನ್ನ ಏನ್ ಮಾಡ್ತಾರೆ, ಇಸ್ಲಾಮಿಕ್ ತ್ಯಾಗ, ಸ್ಯಾಕ್ರಿಫೈಸ್, ಪ್ರೇಯರ್ಸ್ ಮತ್ತು ದಾನಕ್ಕೆ ಚಾರಿಟಿ ನೀಡುವ ಪ್ರಮುಖ ಇಸ್ಲಾಮಿಕ್ ಹಬ್ಬ ಯಾವ್ದ್ರಿ, ರಂಜಾನ್, ಈದ್ ಉಲ್ ಅದ್. ಓಕೆ, ನೆಕ್ಸ್ಟ್ ಕ್ರಿಸ್ಮಸ್ ಬತ್ ನೋಡ್ರಿ.
ಕ್ರಿಸ್ಮಸ್ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ? ಕ್ರಿಸ್ಮಸ್ಸನ್ನು ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ? ಕ್ರಿಸ್ಮಸ್ಸನ್ನು ಯಾವಾಗ ಸೆಲೆಬ್ರೇಟ್ ಮಾಡ್ತಾರಪ್ಪ ಅಂದ್ರೆ ಡಿಸೆಂಬರ್ 25ಕ್ಕೆ ಕ್ರಿಸ್ಮಸ್ಸನ್ನು ಸೆಲೆಬ್ರೇಟ್ ಮಾಡ್ತಾರೆ. ದ ಬರ್ತ್ ಆನಿವರ್ಸರಿ ಆಫ್ ಜೀಸಸ್ ಕ್ರೈಸ್ಟ್ ಯಾವ್ದ್ರಿ? ಕ್ರಿಸ್ಮಸ್. ದ ಬರ್ತ್ ಆನಿವರ್ಸರಿ ಆಫ್ ಜೀಸಸ್ ಕ್ರೈಸ್ಟ್ ಯಾವ್ದ್ರಿ? ಕ್ರಿಸ್ಮಸ್. ಕ್ರಿಸ್ಮಸ್ಸನ್ನು ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ? ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬ. ಇಟ್ ಸೆಲೆಬ್ರೇಟೆಡ್ ದ ಬರ್ತ್ ಆಫ್ ಜೀಸಸ್ ಕ್ರೈಸ್ಟ್. ಇಟ್ ಅಬ್ಸರ್ವ್ಡ್ ಆನ್ ದ 25th ಡಿಸೆಂಬರ್. ಏನು ಮಾಡ್ತಾರೆ? 25ನೇ ತಾರೀಕು ಡಿಸೆಂಬರ್ 25ಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ. ಯೇಸು ಕ್ರಿಸ್ತನ ಜನ್ಮವನ್ನು ಆಚರಿಸುವ ಹಬ್ಬ ಡಿಸೆಂಬರ್ 25. ಮತ್ತೇನು ಮಾಡ್ತಾರೆ? ಗುಡ್ ಫ್ರೈಡೆ ಅನ್ನೋದು ಒಂದು ಸೆಲೆಬ್ರೇಟ್ ಮಾಡ್ತಾರೆ ಅವರು. ಗುಡ್ ಫ್ರೈಡೆ ಜೀಸಸ್ ಕ್ರೈಸ್ಟ್ ಹೋಲಿ ಡೇ ಇನ್ ದ commemorating the crucifixion of Jesus Christ. ಅಂದ್ರೆ ಶಿಲುಬೆಗೆ ಏರಿಸಿದ್ರಿ. ಯೇಸು ಕ್ರಿಸ್ತನನ್ನು ಏನು ಮಾಡ್ತಾರ್ರಿ? ಶಿಲುಬೆಗೆ ಏರಿಸಿದ ದಿನವನ್ನು ಪವಿತ್ರ ದಿನವನ್ನಾಗಿ ಅವ್ರು ಏನು ಮಾಡ್ತಾರ್ರಿ? ಗುಡ್ ಫ್ರೈಡೆಯನ್ನಾಗಿ ಆಚರಿಸ್ತಾರೆ. ಯೇಸು ಸ್ವಾಮಿ ನಮಗೋಸ್ಕರ ಸತ್ತ ಅಂತ ಹೇಳ್ರಿ ಅವ್ರು ಏನು ಮಾಡ್ತಾರ್ರಿ? ಸೆಲೆಬ್ರೇಟ್ ಮಾಡ್ತಾರ್ರಿ. ಓಕೆ, ನೆಕ್ಸ್ಟ್ ಬುದ್ಧಿಸ್ಟ್ ಅಂಡ್ ಸಿಖ್ and Jain festivals. Buddha Purnami. Buddha Purnami. It is the important event, the life of Gautama Buddha, and observed on the full moon day. ಏನ್ರಿ? ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಫುಲ್ ಮೂನ್ ಡೇ ಅಂತ ಹೇಳ್ರಿ ಬುದ್ಧ ಪೂರ್ಣಿಮೆ ದಿನವನ್ನು ಆಚರಿಸಲಾಗ್ತದೆ. ಫುಲ್ ಮೂನ್ ಡೇ. ಬೌದ್ಧ ಪೂರ್ಣಿಮೆಯನ್ನು ಯಾವಾಗ ಆಚರಿಸ್ತಾರೆ? ಫುಲ್ ಮೂನ್ ಡೇ. ಗೌತಮ ಬುದ್ಧ ಅಬ್ಸರ್ವ್ಡ್ ಆನ್ ದ ಫುಲ್. ಗೌತಮ ಬುದ್ಧನು ಜೀವನದ ಪ್ರಮುಖ ಘಟನೆಗಳನ್ನು ಸ್ಮರಿಸುವ ಹಬ್ಬ. ಏನ್ರಿ? ಗೌತಮ ಬುದ್ಧನ ಲೈಫ್ ಸ್ಟೈಲ್ ಆಫ್ ದ ಗೌತಮ ಬುದ್ಧ. ಗೌತಮ ಬುದ್ಧನ ಬಗ್ಗೆ ಅವ್ನ ಲೈಫ್ ಸ್ಟೈಲ್ ಬಗ್ಗೆ ಏನು ಮಾಡ್ತಾರೆ? ಇದನ್ನು ಮಾಡ್ತಾರೆ. ಅವ್ನ ಲೈಫ್ ಸ್ಟೈಲ್ ಬಗ್ಗೆ ಸ್ಮರಿಸುವ ದಿನ. ಅವು ಹೆಂಗಿದ್ದ, ಅವನು ಟೀಚಿಂಗ್ಸ್ ಫಾಲೋ ಮಾಡಬೇಕು ಅಂತ ಹೇಳ್ರಿ ಸ್ಮರಿಸುವ ದಿನ. ಇದು ಪೂರ್ಣಿಮೆ ಎಂದು ಆಚರಿಸಲಾಗ್ತದೆ ರೀ. ಇದನ್ನ ಯಾವಾಗ ಆಚರಿಸ್ತಾರೆ? ಪೂರ್ಣಿಮೆ ಎಂದ್ರಿ. ಮತ್ತು ನೆಕ್ಸ್ಟ್ ರೀ ಮಹಾವೀರ ಜಯಂತಿ. ಮಹಾವೀರ ಜೈನರ 24ನೇ ತೀರ್ಥಂಕರ ಯಾರ್ರಿ? ಮಹಾವೀರ. ಜೈನರ 24ನೇ ತೀರ್ಥಂಕರ ಯಾರ್ರಿ? ಮಹಾವೀರ. ಓಕೆ, ಜೈನ ಧರ್ಮದ 24ನೇ ತೀರ್ಥಂಕರಾದ ಭಗವಾನ್ ಮಹಾವೀರ ಜನ್ಮದಿನವನ್ನು ಸ್ಮರಿಸುವ ಹಬ್ಬ. ಏನ್ರಿ? ಜೈನರು ಮಹಾವೀರ ಜಯಂತಿ ಅಂತ ಹೇಳ್ರಿ ಆಚರಣೆ ಮಾಡ್ತಾರ್ರಿ. ಜೈನರು ಏನು ಮಾಡ್ತಾರೆ? ಮಹಾವೀರ ಜಯಂತಿ ಅಂತ ಹೇಳ್ರಿ ಆಚರಣೆ ಮಾಡ್ತಾರ್ರಿ. ಯಾವಾಗಪ್ಪ ಅಂದ್ರೆ ಜೈನರು ಮಹಾವೀರ ಜಯಂತಿಯನ್ನು ಆಚರಣೆ ಮಾಡ್ತಾರ್ರಿ. ಏನ್ರಿ? ಗುರುನಾನಕ್ ಗುರುಪ್ರಭಾ. ಗುರುನಾನಕ್ ಅವರ ಗುರುಪುರಬ ಅಂದ್ರೆ ಸಿಖ್ ಧರ್ಮದ ಫೌಂಡರ್ ಆಫ್ ಸಿಕ್ಕಿಸಮ್. ಯಾರ್ರಿ? ಫೌಂಡರ್ ಆಫ್ ಸಿಕ್ಕಿಸಮ್ ಯಾರ್ರಿ? ಗುರುನಾನಕ. ದ ಬರ್ತ್ ಆನಿವರ್ಸರಿ ಆಫ್ ದ ಗುರುನಾನಕ್, ದ ಫೌಂಡರ್ ಆಫ್ ಸಿಕ್ಕಿಸಮ್. ಇದೇನ್ರಿ? ಸಿಖ್ ಧರ್ಮದ ಸ್ಥಾಪಕರಾದ ಗುರುನಾನಕರ ಜನ್ಮದಿನವನ್ನು ಸ್ಮರಿಸುವ ಹಬ್ಬ ಗುರುನಾನಕ ಜಯಂತಿ. ಓಕೆ, ನೆಕ್ಸ್ಟ್ ಏನ್ರಿ? ನ್ಯಾಷನಲ್ ಫೆಸ್ಟಿವಲ್. ಭಾರತದ ರಾಷ್ಟ್ರೀಯ ಹಬ್ಬಗಳು. ಇವನ್ನೇನಪ್ಪ ಎಲ್ಲರೂ ಮಾಡಬೇಕು. ಭಾರತ ದೇಶದಾಗ ಪ್ರತಿಯೊಬ್ಬರು ಹುಟ್ಟಿದವರ, ಪ್ರತಿಯೊಬ್ಬರು ಭಾರತೀಯರ, ಭಾರತದ ಮಣ್ಣಿನಲ್ಲಿ ಜನಿಸಿದ ಪ್ರತಿಯೊಬ್ಬರು ಆಚರಿಸಲೇಬೇಕಾದ ಹಬ್ಬಗಳು ಯಾವಂದ್ರೆ ಇವ್ರಿ ಭಾರತದ ರಾಷ್ಟ್ರೀಯ ಹಬ್ಬಗಳು. ವೆರಿ ವೆರಿ ಇಂಪಾರ್ಟೆಂಟ್ ರೀ. ಓಕೆ, ಪ್ರಯತ್ನ ಮಾಡು. ಈಗ ಹೇಳ್ತೇನೆ. ಓಕೆ, ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವ. ಗಣರಾಜ್ಯೋತ್ಸವ ಏನ್ರಿ? ಗಣರಾಜ್ಯೋತ್ಸವ ಅಂದ್ರೆ ಏನ? ಗಣ ಅಂದ್ರೆ ಏನ? ಏನ್ರಿ? ಗಣರಾಜ್ಯೋತ್ಸವ ಪ್ರಜೆಗಳಿಂದಾಗಿ, ಪ್ರಜೆಗಳಿಗೋಸ್ಕರ, ಪ್ರಜೆಗಳೇ ಒಬ್ಬ ಅಧ್ಯಕ್ಷನನ್ನು ಆಯ್ಕೆ ಮಾಡಿಕೊಂಡು ಆಳುವ ಇದಕ್ಕೆ ಏನಂತಾರೆ ಅಂದ್ರೆ ಪ್ರಜಾಪ್ರಭುತ್ವ. ಅದು ಗಣರಾಜ್ಯೋತ್ಸವ. ನಮ್ಮನ್ನು ಎಲ್ಲರನ್ನು ಒಗ್ಗಟ್ಟುಗೂಡಿಸಿದ ಇದ್ರಿ. ನಮಗೊಂದು ರೂಲ್ಸ್ ಆಫ್ ರೆಗ್ಯುಲೇಷನ್ ಬಂದಿದ್ರಿ. ನಮ್ಮ ದೇಶಕ್ಕೆ ಸಂವಿಧಾನ ಜಾರಿಗೆ ಬಂದ ದಿನ ರೀ. ನಮ್ಮ ದೇಶದಾಗ ಸಂವಿಧಾನ ಅಪ್ಲೈ ಆಗಿದ್ದ ದಿನ ಯಾವ್ದ್ರಿ? ಜನವರಿ 26 ರೀ. ಯಾವಾಗ ಅಪ್ಲೈ ಆದ್ರಿ? 1950 ಜನವರಿ 26. 1950 ಜನವರಿ 26 ಸಂವಿಧಾನ ಜಾರಿಗೆ ಬಂದ ದಿನ. ಮತ್ತು ಇನ್ನೊಂದು ಕೇಳ್ತಾರೆ, ನವೆಂಬರ್ 26 ಸಂವಿಧಾನ ದಿನ. ನವೆಂಬರ್
26 ಅದನ್ನ ನೆನಪಿಟ್ಕೋಬೇಕು. ಸಂವಿಧಾನ ದಿನ ಅಂತ ಕೇಳ್ಬೋದು. ನವೆಂಬರ್ 26 ಸಂವಿಧಾನ ದಿನ. 1949 ನವೆಂಬರ್ 26ಕ್ಕೆ ಏನಂದ್ರೆ ಸಂವಿಧಾನ ಅಂಗೀಕಾರವಾಯ್ತು ರೀ. ಏನಾಯ್ತು ರೀ? ಅಂಗೀಕಾರವಾಯ್ತು ರೀ. ಅಡಾಪ್ಟ್ ಮಾಡ್ಕೊಂಡ್ರಿ. ಅಡಾಪ್ಟ್ ಮಾಡ್ಕೊಂಡಿದ್ದ ಇವಾಗ ರೀ. ಬಟ್ ಕೇಮ್ ಇನ್ ಟು ದಿ ಫೋರ್ಸ್ ಅಂದ್ರೆ ಲಾ ಅಪ್ಲೈ ಆಗಿದ್ದ ಯಾವತ್ತಂದ್ರೆ ರೀ, ಯಾವತ್ತಾಗ್ತೈತೆ? ಕೇಮ್ ಇನ್ ಟು ದಿ ಫೋರ್ಸ್ 26 ಜನವರಿ 1950. ಸಂವಿಧಾನ ಶಿಲ್ಪಿ ಅಂತ ಯಾರನ್ನು ಕರೀತಾರೆ? ಸಂವಿಧಾನ ಶಿಲ್ಪಿ ಯಾರ್ರಿ? ಬಾಬಾ ಸಾಹೇಬ್ ಅಂಬೇಡ್ಕರ್, ದ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾರ್ರಿ? ಬಾಬಾ ಸಾಹೇಬ್ ಅಂಬೇಡ್ಕರ್. ಓಕೆ. ಇಂಡಿಪೆಂಡೆನ್ಸ್ ಡೇ ನೋಡ್ರಿ, ಕಾನ್ಸ್ಟಿಟ್ಯೂಷನ್ ಡೇ ನೆನಪಿಟ್ಕೊಡ್ರೆ 26 ನವೆಂಬರ್. ಮತ್ತು ಇದನ್ನು ನಿಮ್ಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳತ್ತಿರ್ತಾನೆ ರೀ, ಅವಾಗ ಎಕ್ಸ್ಪ್ಲೇನ್ ಮಾಡ್ತೇನೆ ರೀ. ಇಂಡಿಪೆಂಡೆನ್ಸ್ ಡೇ ಅಂದ್ರೆ ಏನು ರೀ? ಭಾರತಕ್ಕೆ ಸ್ವತಂತ್ರ ಯಾವಾಗ ಸಿಕ್ತ್ರಿ? 1947 ಆಗಸ್ಟ್ 15 ರೀ. ಭಾರತಕ್ಕೆ ಸ್ವತಂತ್ರವಾಗಿ ಸಿಕ್ತ್ರಿ 1947 ಆಗಸ್ಟ್ 15 ರೀ. ಅವತ್ತು ಯಾವಾರ ಐತ್ರಿ? ಶುಕ್ರವಾರ ಐತ್ರಿ ರೀ. ಯಾವಾಗಿತ್ರಿ? ಫ್ರೈಡೇ ಸಿಕ್ಕೈತ್ರಿ ನಮಗೆ ಸ್ವತಂತ್ರ. ಯಾವಾರ ಐತ್ರಿ? ಶುಕ್ರವಾರ. ಇಂಡಿಯಾಸ್ ಇಂಡಿಪೆಂಡೆನ್ಸ್ ಡೇ ಫ್ರಮ್ ದ ಬ್ರಿಟಿಷ್ ರೂಲ್. ಭಾರತದಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡಿತೈತ್ರಿ. 1947ರಲ್ಲಿ ಬ್ರಿಟಿಷರ ಆಳ್ವಿಕೆಯಿಂದ ಭಾರತವು ಸ್ವಾತಂತ್ರ್ಯವನ್ನು ಪಡೆದ ದಿನವನ್ನು ನಾವೇನು ಸ್ಮರಿಸುತ್ತೇವೆ, ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳ್ರಿ. ಓಕೆ. ಈ ಎಷ್ಟನೇದೈತಿ ನೋಡ್ರಿ ನೋಡ್ರಿ, ಈಗ ಬರ್ತೈತಿಲ್ರಿ, 2026 1947 ಕಳೀತಿ. ಎಷ್ಟನೇದೈತಿ ರೀ? 16 ಉಳ್ಕೊಳ್ಳಿದ್ರೆ 79ನೇ ನಾವೇನು ಮಾಡತ್ತೀವಿ? ಆಚರಿಸತ್ತೀವಿ. 79ನೇದ ಸ್ವತಂತ್ರ ದಿನಾಚರಣೆಯನ್ನು ನಾವೇನು ಮಾಡತ್ತೀವಿ? ಆಚರಿಸತ್ತೀವಿ ಈ ವರ್ಷ. ಓಕೆ. ಗಾಂಧಿ ಜಯಂತಿ. ಗಾಂಧಿ ಜಯಂತಿ ಯಾವಾಗ ಆಚರಿಸ್ತೀವಿ? ಅಕ್ಟೋಬರ್ 2. ಇದು ಒಂದು ರಾಷ್ಟ್ರೀಯ ಹಬ್ಬ ರೀ. ಗಾಂಧಿ ಜಯಂತಿ ದಿವಸ ಎಲ್ಲ ಸುಟ್ಟಿರ್ತೈತಿಲ್ರಿ. ಗಾಂಧಿ ಜಯಂತಿ ದಿವಸ ಎಲ್ಲ ಸುಟ್ಟಿರ್ತೈತಿ. ಗಾಂಧೀಜಿ ಯಾವಾಗ ಕೊಟ್ಟರು? ಗಾಂಧೀಜಿ ಯಾವಾಗ ಕೊಟ್ರಿಪ್ಪ? 1869 ಅಕ್ಟೋಬರ್. ದ ಗಾಂಧೀಜಿ ಬೋರ್ನ್ ದ 1869 ಅಕ್ಟೋಬರ್. ಗಾಂಧಿ ವಾಸ್ ಬೋರ್ನ್ 1869 ಅಕ್ಟೋಬರ್ 2. ದ ಫುಲ್ ನೇಮ್ ಆಫ್ ಗಾಂಧೀಜಿ. ಗಾಂಧೀಜಿಯವರ ಪೂರ್ಣ ಹೆಸರೇನ್ರಿ? ಗಾಂಧೀಜಿಯವರ ಪೂರ್ಣ ಹೆಸರೇನ್ರಿ? ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಗಾಂಧೀಜಿಯವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ. ಎಲ್ಲಿ ಜನಿಸಿರಪ್ಪ? ಗುಜರಾತದ ಪೋರ್ಬಂದರ್ದಾಗ. ಯಾವತ್ತು ಜನಿಸಿರು? ಅಕ್ಟೋಬರ್ 2 1869. ಯಾವತ್ತು ಜನಿಸಿರಿ? ಅಕ್ಟೋಬರ್ 2 1869. ಓಕೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಲೈನ್ಸ್ ನೋಡ್ರಿ. ಏನು ಕೇಳ್ಬೋದು? ದಿವಾಲಿ. ಏನು ನಿಮಗೆ ಇಂಪಾರ್ಟೆಂಟ್ ಲೈನ್ಸ್? 1 ಮಾರ್ಕ್ದಾಗ ಹೆಂಗೆ ನೆನಪು? ಕ್ವಿಕ್ ರಿವಿಷನ್ ಅಂತಿರಲ್ಲ ರೀ. ದಿವಾಲಿ ಇಸ್ ನೌನ್ ಆಸ್ ದ ಫೆಸ್ಟಿವಲ್ ಆಫ್ ಲೈಫ್. ದೀಪಾವಳಿ ಏನಂತಾರೆ? ಬೆಳಕಿನ ಹಬ್ಬ ಎಂದು ಕರೆಯಲಾಗುತ್ತದೆ. ದೀಪಾವಳಿ ಏನಂತಾರೆ? ಬೆಳಕಿನ ಹಬ್ಬ. ಹೋಳಿಯನ್ನು ಏನಂತಾರೆ? ಹೋಳಿಯ ಬಣ್ಣಗಳ ಹಬ್ಬ. ಓಣಂ ಏನಂತಾರೆ? ಕೇರಳದ ಪ್ರಮುಖ ಹಬ್ಬ. ಓಣಂ ಅಂದರೆ ಕೇರಳದ ಪ್ರಮುಖ ಹಬ್ಬ. ಓಣಂ ಈಸ್ ದ ಮೇಜರ್ ಫೆಸ್ಟಿವಲ್ ಆಫ್ ಕೇರಳ. ಪೊಂಗಲ್ ಈಸ್ ದ ಮೇಜರ್ ಹಾರ್ವೆಸ್ಟ್ ಫೆಸ್ಟಿವಲ್ ಆಫ್ ತಮಿಳುನಾಡು. ಪೊಂಗಲ್ ಏನ್ರಿ? ಪೊಂಗಲ್ ತಮಿಳುನಾಡಿನ ಪ್ರಮುಖ ಸುಗ್ಗಿ ಹಬ್ಬ. ಬೈಸಾಖಿ ಪಂಜಾಬಿನ ಪ್ರಮುಖ ಸುಗ್ಗಿ ಹಬ್ಬ. ಬೈಸಾಖಿ ಪಂಜಾಬಿನ ಪ್ರಮುಖ ಸುಗ್ಗಿ ಹಬ್ಬ. ಕೇಳ್ಬೋದ್ರಿ? ಓಕೆ. ಕ್ರಿಸ್ಮಸ್ ಡೇ ಯಾವಾಗ್ರಿ? ಓಕೆ. ಕ್ರಿಸ್ಮಸ್ ಡೇ ಯಾವಾಗ್ರಿ? ಕ್ರಿಸ್ಮಸ್ ಡೇ ಡಿಸೆಂಬರ್ 25. ಕ್ರಿಸ್ಮಸ್ನ ಯಾವತ್ತು ಆಚರಿಸ್ತೀವಿ? ಡಿಸೆಂಬರ್ 25. ರಿಪಬ್ಲಿಕ್ ಡೇ ಯಾವಾಗ್ರಿ? ಜನವರಿ 26 ರೀ. ಇಂಡಿಪೆಂಡೆನ್ಸ್ ಡೇ ಯಾವಾಗ್ರಿ? ಆಗಸ್ಟ್ 15 ರೀ. ಗಾಂಧಿ ಜಯಂತಿ ಯಾವಾಗ್ರಿ? ಅಕ್ಟೋಬರ್ 2 ರೀ. ಓಕೆ. India's festival reflect the rich culture and diversity. All the festivals differ in the customs and tradition of teach the
ವ್ಯಾಲ್ಯೂ ಆ್ಯಂಡ್ ಪೇಸ್ ಆ್ಯಂಡ್ ಶೇರಿಂಗ್ ರೆಸ್ಪೆಕ್ಟ್ ಆ್ಯಂಡ್ ಕೈಂಡ್ನೆಸ್ ಆಫ್ ದ ಯುನಿಟಿ. ಏನು ಮಾಡ್ತಾವ್ರಿ, ನಮ್ಮ ಯುನಿಟಿಯನ್ನು ತೋರಿಸ್ತದ, ನಮ್ಮ ಕಲ್ಚರನ್ನು ಎಕ್ಸ್ಪ್ರೆಸ್ ಮಾಡ್ತದೆ ಇವು ಫೆಸ್ಟಿವಲ್ಸ. ಭಾರತೀಯ ಹಬ್ಬಗಳು ದೇಶದ ಶ್ರೀಮಂತ ಮತ್ತು ಸಾಂಸ್ಕೃತಿಕ ನಮ್ಮ ಕಲ್ಚರ್ನ ಏನು ಮಾಡ್ತಾವ್ರಿ, ಎಕ್ಸ್ಪ್ರೆಸ್ ಮಾಡ್ತಾವ. ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಪ್ರತಿಬಿಂಬಿಸ್ತಾವ, ಯುನಿಟಿಯನ್ನು ಪ್ರತಿಬಿಂಬಿಸ್ತಾವ. ಹಬ್ಬಗಳ ಆಚರಣೆ ಮತ್ತು ಸಂಪ್ರದಾಯಗಳು ಬೇರೆ ಬೇರೆ ಆಗಿದ್ದರೂ ಶಾಂತಿ ಹಂಚಿಕೊಳ್ಳುವಿಕೆ ಮತ್ತು ಗೌರವ, ದಯೆ ಮತ್ತು ಮೌಲ್ಯಗಳನ್ನು, ಈ ವ್ಯಾಲ್ಯೂಸನ್ನು, ಮಾರಲ್ ವ್ಯಾಲ್ಯೂಸನ್ನು ಹೆಚ್ಚಿಗೆ ಮಾಡ್ತಾವ. ಓಕೆ, ಇವತ್ತಿನ ಕ್ಲಾಸ ಫೆಸ್ಟಿವಲ್ಸ್ ಆಫ್ ಇಂಡಿಯಾ ನಿಮಗೆ ಭಾಳ ಇಂಪಾರ್ಟೆಂಟ. ಸಿಂಪಲ್ಲಾಗಿ ಕೇಳ್ತಾರೆ. ಲೈಟ್ಸ್ ಆಫ್ ಫೆಸ್ಟಿವಲ್ ಯಾವುದಾ, ಕಲರ್ಸ್ ಆಫ್ ಫೆಸ್ಟಿವಲ್ ಯಾವುದಾ, ತಮಿಳ್ನಾಡ್ದು ಯಾವುದಾ, ಕೇರಳದ ಯಾವುದಾ, ಪಂಜಾಬ್ದು ಯಾವುದಾ, ಹಾರ್ವೆಸ್ಟ್ ಫೆಸ್ಟಿವಲ್ ಕರ್ನಾಟಕ ಯಾವುದಾ, ವಿಕ್ಟ್ರಿ ಆಫ್ ರಾಮಾಸ್ ಯಾವುದಾ, ವಿಕ್ಟ್ರಿ ಆಫ್ ರಾಮಾಸ್ ಯಾವ ಇದನ್ನು ಮಾಡ್ತೀವಿ, ಫೆಸ್ಟಿವಲ್ ಆಫ್ ಕರ್ನಾಟಕ ಯಾವುದಾ. ಹಿಂಗೆ ಈಜಿ ಸಿಂಪಲ್ ಈಜಿ ಕ್ವಶನ್ ಇರ್ತದೆ. ಮತ್ತು ಆಗಸ್ಟ್ 15 ಏನನ್ನು ಸೆಲೆಬ್ರೇಟ್ ಮಾಡ್ತೀವಿ, ಡಿಸೆಂಬರ್ 26 ಜನವರಿ 26 ಏನು ಸೆಲೆಬ್ರೇಟ್ ಮಾಡ್ತೀವಿ, ಹಿಂಗೆ ಕ್ವಶನ್ ಕೇಳ್ತಾರೆ. ಎಲ್ಲರೂ ಏನು ಮಾಡಿರಿ, ಕ್ಲಾಸನ್ನು ಕೇಳಿರಿ. ಮತ್ತು ಎಕ್ಸಾಮ್ ಸಮೀಪ ಬರತ್ತವು, ಎಲ್ಲರೂ ಅಲರ್ಟಾಗಿ ಚಂದಕ್ಕೆ ಸ್ಟಡಿ ಮಾಡಿರಿ. ಇದನ್ನು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.